ನಮಸ್ತೆ ಪ್ರಿಯ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣವನ್ನು ಈ 25 ಜಿಲ್ಲೆಗಳಿಗೆ ಫಸ್ಟು ಹಾಕಿದ್ದಾರೆ. ಆ 25 ಜಿಲ್ಲೆಗಳಲ್ಲಿ ನಿಮ್ಮದು ಕೂಡ ಈ ಜಿಲ್ಲೆ ಇದೆಯಾ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ಮಿಕ್ಕಿದ್ದ ಜಿಲ್ಲೆಗಳಿಗೆ ಯಾವಾಗ ಹಾಕ್ತೀರಿ ಅಂತಾರೆ ಅದನ್ನು ಕೂಡ ನಾನು ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ಸ್ನೇಹಿತರೆ, ಆಗಸ್ಟ್ನಲ್ಲಿ ಏನು ಜಾರಿಗೊಳಿಸಲಾಗಿದಂಥ ಈ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ 1 ವರ್ಷ ಆಗ್ತಾ ಬರ್ತಾ ಇದೆ. ಏನು ತಿಂಗಳಿಗೆ ಒಂದು ಮಾಸಿಕ ಹಣವನ್ನು ನೀಡ್ತಾ ಇದ್ದಾರೆ 2000 ರೂಗಳನ್ನು. ಅದು ಸಾಕಷ್ಟು ಮಹಿಳೆಯರಿಗೆ ಇದು ಪ್ರಯೋಜನ ಆಗ್ತಾ ಇದೆ ವೀಕ್ಷಕರೇ. ಇನ್ನು ಇದೀಗ ನಮಗಿರುವಂಥದ್ದು 11ನೇ ಕಂತಿನಂತ ಸಿಗುವಂಥ ಒಂದು ಕಾಲ ಕೂಡ ನಮಗೆ ಕೂಡಿ ಬಂದಿದೆ. ರಾಜ್ಯ ಸರ್ಕಾರ 11ನೇ ಕಂತಿನ ಠೇವಣಿಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ಎಲ್ಲ ಜಿಲ್ಲೆಗಳಿಗೂ ಸಹ ರಾಜ್ಯ ಸರ್ಕಾರ ಈ ಒಂದು 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾ ಇದೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟನೇ ತಾರೀಕಿನಿಂದ ಬಿಡುಗಡೆ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದರೆ, ಜೂನ್ 20ರಂದು ಜಮಾನ ಮಾಡ್ತಾ ಬರ್ತಾ ಇತ್ತು. ಜೂನ್ 20 ಸ್ವಲ್ಪ ಜಿಲ್ಲೆಗಳಿಗೆ ಜಮಾ ಮಾಡ್ತು. ಜೂನ್ 21 ಸ್ವಲ್ಪ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳು ಯಾವುದು ಅಂತ ನೀವು ಕೇಳ್ಬೋದಾದರೆ, ಫಸ್ಟು ಬೆಂಗಳೂರು, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಕೋಲಾರ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಬಳ್ಳಾರಿ, ರಾಯಚೂರು, ಹಾವೇರಿ ಹಾಗೂ ತುಮಕೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಿದೆ. ಇನ್ನೂ ಕೂಡ ಬೆಂಗಳೂರು ಗ್ರಾಮಾಂತರ ಸೇರಿ ಹಲವು ಜಿಲ್ಲೆಗಳನ್ನು ಆಯ್ಕೆ ಮಾಡಿ 11ನೇ ಕಂತಿನನ್ನು ಬಿಡುಗಡೆನ ಮಾಡ್ತಾ ಇದೆ ವೀಕ್ಷಕರೇ. ಹಾಗಾದರೆ ನಮಗೆ 11ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಗೆ ಚೆಕ್ ಮಾಡೋದು, ಇದು ತಿಳಿಯೋದಾದರೂ ಹೇಗೆ ಅಂತ ನೀವು ಕೇಳೋದಾದರೆ, ನಿಮ್ಮ ಮೊಬೈಲ್ನ ಒಂದು ಗೂಗಲ್ ಪ್ಲೇಸ್ಟೋರ್ನಲ್ಲಿ DBT ಕರ್ನಾಟಕ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ, ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. DBT ಕರ್ನಾಟಕ ಅಂತ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ, ನಂತರ ತಮ್ಮ ಅರ್ಜಿದಾರರು ಏನಿದ್ದೀರಾ ತಮ್ಮ ಆಧಾರ್ ಕಾರ್ಡ್ನ ನೀವು ಅರ್ಜಿದಾರರು ಅಂದರೆ ನಿಮ್ಮ ತಾಯಿ ಹೆಸರು, ಹೆಣ್ಮಕ್ಳು ಹೆಸರು ಆಧಾರ್ ಕಾರ್ಡ್ನ ತೊಗೊಂಡು ಅವರಿಗೆ ದುಡ್ಡು ಬರುತ್ತಲ್ಲ ಅವರ ಒಂದು 12 ಸಂಖ್ಯೆಯ ಒಂದು ಆಧಾರ್ ಕಾರ್ಡ್ನ ಹಾಕಬೇಕಾಗುತ್ತೆ. ಆಮೇಲೆ ಆಧಾರ್ ಕಾರ್ಡಲ್ಲಿ ಏನಿದೆ ಅದ್ರ ಪ್ರಕಾರ ನಿಮ್ಮ ಹೆಸರನ್ನು ಹಾಕಿ ಅದಕ್ಕೆ ರಿಜಿಸ್ಟರ್ ಆಗಿರೋವಂಥ ಮೊಬೈಲ್ ನಂಬರ್ನ ಹಾಕಿದ್ರೆ ನಿಮಗೆ ಒಂದು OTP ಕೂಡ ಬರುತ್ತೆ. ಆ OTPನ ಎಂಟರ್ ಮಾಡಬೇಕಾಗುತ್ತೆ. ಅದಾದ್ರಲ್ಲಿ ನಿಮ್ಮ ವಿವರಗಳು ಬರುತ್ತೆ, ನಿಮ್ಮ ಫ್ಯಾಮಿಲಿದು, ನಿಮ್ಮ ಊರು ಅಡ್ರೆಸ್ ಎಲ್ಲ ಚೆಕ್ ಮಾಡಿ ಇದು ನಮ್ಮದೇನಾ ಅಂತ ನಿಮಗೆ ಗೊತ್ತಾದರೆ ಅದೆಲ್ಲ ಸರಿ ಇದೆ ಅಂತ ಹೇಳಿ ನೀವು ಸರಿ ಬಟನ್ನ ಕೊಟ್ಟರೆ ನೀವು ಡೈರೆಕ್ಟ್ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನಿಮಗೆ ಡೈರೆಕ್ಟ್ ನಿಮ್ಮ ಏನು ಅಲ್ಲಿ ಕ್ವಶನ್ ಅಂದರೆ ನಂತರ ಪಾವತಿಯ ಸ್ಥಿತಿ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಏನು ಸ್ಟೇಟಸ್ ಹೇಗಿದೆ, ಯಾವ್ಯಾವ ತಿಂಗಳು ಜಮಾ ಆಗಿದೆ ನಾನು ಚೆಕ್ ಮಾಡಬೇಕು ಅಂದರೆ ಪಾವತಿಯ ಸ್ಥಿತಿ ಅನ್ನೋದನ್ನ ಕೊಡಬೇಕಾಗುತ್ತೆ. ಆಗ ಯಾವ ತಿಂಗಳ ಹಣ ಬಂದಿದೆ, ಯಾವ ಯೋಜನೆದು ಬಂದಿದೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿಗೆ ನಿಮಗೆ ತಿಳಿಯುತ್ತೆ ವೀಕ್ಷಕರೇ. ಇದಾಗಿತ್ತು ನಮ್ಮ ಇವತ್ತಿನ ಒಂದು ಈ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.